ವೆಲ್ಕಮ್ ಟು ಮೈ ಬಾಲಿ ವ್ಲಾಗ್. ನಾನಿವತ್ತು ಬೆಳಿಗ್ಗೆ 6 ಗಂಟೆಗೆ ಬಾಲಿಲಿದ್ದೆ. ಬಾಲಿಲಿ 6 ಗಂಟೆ ಅಂದರೆ ಇಂಡಿಯಾದಲ್ಲಿ ಇನ್ನೂ 3:30 ಆಗಿರುತ್ತೆ. ನಾನು ಫಸ್ಟ್ ಟೈಮ್ ಗೆಟ್ ರೆಡಿ ವಿತ್ ಮಿ ಟ್ರೈ ಮಾಡೋಣ ಅಂದ್ಬಿಟ್ಟು ಗಿಂಬಲ್ ಮತ್ತು ಮೈಕ್‌ನ ಬಾಲಿಗೆ ತೊಗೊಂಡೋಗಿದ್ದೆ. ನಾನು ಫಸ್ಟ್ ಟೈಮ್ ಈ ಥರ ಮಾಡ್ತಾ ಇರೋದು. ಹೇಗೆ ಬಂದಿದೆಯೋ ಗೊತ್ತಿಲ್ಲ. ನಾನು ಇದನ್ನ ಇನ್‌ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡ್ತಾ ಇದ್ದೀನಿ. ನನ್ನ ಇನ್‌ಸ್ಟಾಗ್ರಾಮ್ ಅಕೌಂಟ್ ಬಂದ್ಬಿಟ್ಟು ಪೂರ್ಣ026. ಗೆಟ್ ರೆಡಿ ವಿತ್ ಮಿ ಅಪ್ಡೇಟ್‌ಗೆ ನನ್ನ ಇನ್‌ಸ್ಟಾನ ಫಾಲೋ ಮಾಡಿ, ಅಲ್ಲಿ ಚೆಕ್ ಮಾಡಿ. ನಾನು ರೀಸೆಂಟಾಗಿ ಮಾಡಿರೋ ಎಲ್ಲ ಬಾಲಿ ವ್ಲಾಗ್ಸ್‌ನೆಲ್ಲ ಪೋಸ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ತುಂಬ ಇದೆ ಪೋಸ್ಟ್ ಮಾಡೋಕ್ಕೆ. ನಿಯರ್ಲಿ 1 ಮಂತ್ ಆಗುತ್ತೆ ಅನಿಸುತ್ತೆ ನನಗೆ ಪೋಸ್ಟ್ ಮಾಡೋಕ್ಕೆ. ಯಾಕೆಂದರೆ ನಾನು ಫುಡ್ ಬ್ಲಾಗರ್ ಕೂಡ ಮತ್ತು ಟ್ರಾವೆಲ್ ಬ್ಲಾಗರ್ ಕೂಡ. ಸೊ ಟ್ರಾವೆಲ್ ಮತ್ತು ಫುಡ್ ಎಲ್ಲಾನು ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಎಲ್ಲ ಮಾಡಿ ಮಿನಿಮಮ್ ಅಂದರೂ 1 ಮಂತ್ ಬೇಕು ನನಗೆ ಕಂಪ್ಲೀಟಾಗಿ ಪೋಸ್ಟ್ ಮಾಡೋಕ್ಕೆ. ಇದು ನಾನು ಜ್ಯುವೆಲ್ರೀಸ್ ಎಲ್ಲ ಹೊಸ್ದಾಗಿ ಪರ್ಚೇಸ್ ಮಾಡಿದ್ದೆ. ತುಂಬ ಜನರು ನನ್ನ ಬಾಲಿಲಿ ಹಾಕಿರೋ ಡ್ರೆಸ್ಸಸ್ ಮತ್ತು ಜ್ಯುವೆಲ್ರಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅದನ್ನ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ ಇನ್ನು ಸ್ವಲ್ಪ ದಿನ ಆದಮೇಲೆ. ಪ್ಲೀಸ್ ಟು ವಾಚ್ ಆ್ಯಂಡ್ ಸಪೋರ್ಟ್. ನಾನಂತೂ ಗೆಟ್ ರೆಡಿ ವಿತ್ ಮಿಗೆ ಏನು ಪ್ಲಾನಿಂಗ್ ಮಾಡಿರಲಿಲ್ಲ. ಸಡನ್ನಾಗಿ ನಂಗೆ ಏನು ಅನ್ನಿಸ್ತಾ ಇತ್ತು, ನಂಗೆ ಏನು ಇಷ್ಟ ಆಗ್ತಿತ್ತು, ಯಾವ ಥರ ಮಾಡಬೇಕು ಆ ಥರ ಮಾಡ್ತಾ ಇದ್ದೆ. ನಾನು ಬೇರೆಯವ್ರದ್ದು ಬಿಫೋರ್ ವೀಡಿಯೋಸ್ ನೋಡಿದ್ದೆ, ಬಟ್ ಅಷ್ಟು ನಾನು ನೀಟಾಗಿ ನೋಡಿ ಪ್ರಿಪೇರ್ ಆಗಿ ಏನು ಪ್ಲಾನಿಂಗ್ ಮಾಡಿ ಮಾಡ್ಕೊಳ್ಳಿಲ್ಲ. ನಾನು ಈ ವಿಡಿಯೋನ ನಾನು ಇನ್ನೂ ಎಡಿಟ್ ಮಾಡಿಲ್ಲ. ಎಡಿಟ್ ಮಾಡಿ ಪೋಸ್ಟ್ ಮಾಡ್ತೀನಿ. ರೆಡಿ ಆಗಿ ಹೊರಟೆ. ಇವತ್ತಿನ ಬಾಲಿ ವ್ಲಾಗ್ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಎಕ್ಸ್ಪ್ಲೋರ್ ಮಾಡ್ತೀವಿ. ಬಾಲಿಲಿ ಎಲ್ಲೆಲ್ಲಿ ಹೋಗ್ತೀವಿ ಅಂತ ನೀವೇ ನೋಡಿ. ವಿಲ್ಲಾ ಇಂದ ಹೊರಟ್ವಿ. ನಾವಿವತ್ತು ಬುಕ್ ಮಾಡಿರೋದು, ನಾವು ಬೇಕಿರೋ ಗೈಡ್ನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ನನಗೆ ನನ್ನ ಫ್ರೆಂಡ್ ಒಬ್ರು ಸಜೆಸ್ಟ್ ಮಾಡಿದ್ರು, ಅವ್ರ ಥ್ರೂನೇ ನಾವು ಬುಕ್ ಮಾಡ್ಕೊಂಡಿದ್ದು. ನಮ್ಮ ವಿಲ್ಲಾ ಸುತ್ತಮುತ್ತ ತುಂಬಾನೇ ವಿಲ್ಲಾಗಳಿತ್ತು, ಮತ್ತೆ ಕ್ಯಾಫೇಸ್ ಇತ್ತು, ರೆಸ್ಟೋರೆಂಟ್ಸ್ ಇತ್ತು. ನಮ್ಮ ವಿಲ್ಲಾ ಸುತ್ತಮುತ್ತ ರೋಡಲ್ಲಿ ಹೋಗೋಕ್ಕೆ ಒಂದು ಖುಷಿ ಆಗ್ತಿತ್ತು, ಯಾಕೆಂದರೆ ತುಂಬ ಕ್ಲೀನಾಗಿ ನೀಟಾಗಿತ್ತು, ಮತ್ತು ತುಂಬ ಕೆಫೆ ರೆಸ್ಟೋರೆಂಟ್ಸ್ ಇತ್ತು. ನೀವು ವಾಕಬಲಲ್ಲೇ ನಿಮಗೆ ಏನಾದ್ರು ತಿನ್ಬೇಕಂತ ಅಂದರೆ ಒಂದು ಎಮ್-ಆರ್ಟ್ ಅಂತ ಇದೆ. ಮಾರ್ಟ್‌ಗಳು, ಕೆಫೆಗಳು ತುಂಬ ಸಿಗುತ್ತೆ. ಬಾಲಿಲಿ ಟೂರಿಸ್ಟ್ ಅಷ್ಟೇ ಜಾಸ್ತಿ ಕಾರ್ ಯೂಸ್ ಮಾಡ್ತಾರೆ. ಅದು ಬಿಟ್ಟು ಅಲ್ಲಿ ಲೋಕಲೈಟ್ಸ್ ಏನಿದ್ದಾರೆ ಅವರೆಲ್ಲ ಸ್ಕೂಟಿನೇ ಯೂಸ್ ಮಾಡ್ತಾರೆ. ಏಕೆಂದರೆ ಅಲ್ಲಿ ರೋಡೆಲ್ಲ ಚಿಕ್ಕದು. ಅವ್ರ ಮನೆಗೆ ಹೋಗಬೇಕು ಅಂದರೆ ರೋಡೆಲ್ಲ ತುಂಬ ಚಿಕ್ಕದಿರುತ್ತೆ. ಸೊ ಅವ್ರು ಎವ್ರಿಡೇ ಸ್ಕೂಟಿನೇ ಯೂಸ್ ಮಾಡೋದು ಜಾಸ್ತಿ. ಇಲ್ಲಿ ಎವ್ರಿಡೇ ಗಣೇಶನ ಪೂಜೆ ಮಾಡ್ತಾರೆ. ಎಲ್ಲ ಶಾಪ್ ಮುಂದೆ ಅಥವಾ ಮನೆ ಮುಂದೆ ಗಣೇಶನ ಒಂದು ಸ್ಟ್ಯಾಚ್ಯೂ ಇರುತ್ತೆ. ಅದಕ್ಕೆ ಎವ್ರಿಡೇ ಪೂಜೆ ಮಾಡ್ತಾರೆ. ಇವತ್ತು ಮಾಡಿ ನಾಳೆ ಮಾಡೋದು ಬೇಡ ಥರ. ಈಗ ನಮ್ಮ ಕಡೆ ಈಗ ಸೋಮವಾರ ಶಿವನ ಪೂಜೆ ಮಾಡ್ತೀವಿ, ಇನ್ನೊಂದು ದಿನ ಇನ್ನೊಂದು ದೇವ್ರ ಪೂಜೆ ಮಾಡ್ತೀವಿ, ಆ ಥರ ಇಲ್ಲ. ಎವ್ರಿಡೇ ಗಣೇಶನ ಪೂಜೆ ಮಾಡೇ ಮಾಡ್ತಾರೆ. ಅದು ರೂಲ್ ಥರ ಅವ್ರದ್ದು. ಬಾಲಿಲಿ ತುಂಬ ಬ್ಯೂಟಿಫುಲ್ ಬೊಕ್ಕೆ ಶಾಪ್ ಇದೆ. ನನಗೆ ಫ್ಲವರ್ ತಗೋಬೇಕು, ಫ್ಲವರ್ ಬೊಕ್ಕೆ ತಗೋಬೇಕಂತ ತುಂಬ ಆಸೆ ಇದೆ. ಅದನ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪೋಸ್ಟ್ ಮಾಡ್ತೀನಿ. ನೋಡಿ ನಾನು ಹೇಗೆ ಬೊಕ್ಕೆ ತಗೊಂಡಿದ್ದೀನಿ, ಹೇಗೆ ಮಾಡಿಸ್ಕೊಂಡಿದ್ದೀನಿ ಪ್ರಿಪೇರ್, ಕಸ್ಟಮೈಸೇಷನ್ ಹೇಗೆ ಮಾಡಿಸ್ಕೊಂಡಿದ್ದೀನಿ ಅಂತ. ಈಗ ನಾವು ರೀಚ್ ಆಗಿದ್ದು ಗೀಗಿ ಸುಸು ಕ್ಯಾಫೆ ಅಂತ. ಈ ಕೆಫೆ ಮೋಸ್ಟ್ ಇನ್ಸ್ಟಾಗ್ರಾಮಬಲ್ ಕೆಫೆ. ಇಲ್ಲಿ ಬಾಲಿಗೆ ಬರೋರೆಲ್ಲ ಪಕ್ಕ ಬಂದೇ ಬರ್ತಾರೆ. ಇಲ್ಲಿ 90% ಟೂರಿಸ್ಟ್ ಅಂತೂ ಇಲ್ಲಿ ಇದ್ದೇ ಇರ್ತಾರೆ. ಇಲ್ಲಿ ಲೋಕಲೈಟ್ಸ್ ಯಾರು ಬರೋದೇ ಇಲ್ಲ ಅನ್ಸುತ್ತೆ. ಕಂಪ್ಲೀಟ್ ಟೂರಿಸ್ಟೇ ತುಂಬಿರ್ತಾರೆ. ಇಲ್ಲಿ ಟೇಸ್ಟ್ ಮತ್ತೆ ಕ್ವಾಲಿಟಿ, ಕ್ವಾಂಟಿಟಿ ತುಂಬಾನೇ ಚೆನ್ನಾಗಿರುತ್ತೆ. ಪ್ರೈಸ್ ತುಂಬಾ ಕಾಸ್ಟ್ಲಿ ಏನಿರಲ್ಲ, ಆವರೇಜ್ ಆಗೇ ಇರುತ್ತೆ. ಇಲ್ಲಿ ಫೋಟೋಶೂಟ್ಗೆನೆ ಒಂದು ಕ್ಯೂ ನಿಂತಿರ್ತಾರೆ. ಒಂದು 10-15 ಜನ. ಅದು ಕೆಫೆದು ಮೇನ್ ನೇಮ್ ಲೋಗೋ ಕಾಣಿಸ್ಲಿ ಅಂತ ಅಲ್ಲಿ ಫೋಟೋಶೂಟ್ಗೆ ತುಂಬಾ ಜನ ನಿಂತಿರ್ತಾರೆ. ನಾನು 5 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ನನಗೆ ಫೋಟೋ ತಗೊಳಕ್ಕಾಗಿತ್ತು. ಕೆಫೆ ಒಳಗೆ ನೀವು ಬರಬೇಕು ಅಂತಾನೆ ನೀವು ಫಸ್ಟ್ ನಿಮ್ಮ ನೇಮ್ ಬರ್ಸ್ಬೇಕು. ನೇಮ್ ಬರ್ಸಿ ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ವೇಟ್ ಮಾಡಿದ್ಮೇಲೆ ನಿಮಗೆ ಸೀಟ್ ಸಿಗೋದು. ಬೇರೆಯವ್ರು ಎದ್ದೋದ್ಮೇಲೆ ನಾವು ಹೋಗೋಕ್ಕಾಗೋದು. ನಾವು ಆ್ಯಕ್ಚುಲಿ ಮಾರ್ನಿಂಗ್ ಬೇಗನೆ ಹೋಗಿದ್ವಿ. 9-9:30ಗೆ ಹೋಗಿದ್ರು ತುಂಬಾ ಕ್ರೌಡ್ ಇತ್ತು. ಇಲ್ಲಿ ಸ್ಟಾಫ್ ಅಂತೂ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಎಲ್ಲ ಸ್ಟಾಫ್ ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ, ಸ್ಮೈಲಿಂಗ್ ಆಗಿರ್ತಾರೆ, ಎಲ್ಲ ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರೆ. ನಾವು ಏನೇ ಕರೆದ್ರು ಮಾತಾಡ್ಸಿದ್ರು ಗೈಡೆನ್ಸ್ ಕೊಡ್ತಾರೆ, ಯಾವ ಥರ ಆರ್ಡರ್ ಮಾಡಬೇಕು, ಏನು ಬೇಕು ಅಂತ. ನಂಗೆ ಅದು ತುಂಬ ಇಷ್ಟ ಆಯಿತು ಬಾಲಿಲಿ. ನಾನು ಸ್ವಲ್ಪ ಹಾಗೆ ಗಾಗಲ್ ಎಲ್ಲ ಹಾಕೊಂಡು ಶೋ ಆಫ್ ಮಾಡ್ಕೊಂಡಿದ್ದೆ. ನಂಗೆ ಬಂದಿರೋರೆಲ್ಲ ನಾನು ಹಿಂದೆ ಇದ್ದವ್ರು ಆಲ್ಮೋಸ್ಟ್ ಫಾರಿನರ್ಸೇ ಇದ್ರು. ಯಾರು ಅಲ್ಲಿ ಬಾಲಿ ಲೋಕಲಿಟ್ಸ್ ಅಂತೂ ನಂಗೆ ಯಾರು ಕಾಣಲಿಲ್ಲ. ನಾನು ಕಾಫಿ ಫಸ್ಟ್ ಟೈಮ್ ಆಫ್ಟರ್ 2 ಡೇಸ್ ನಾನು ಕಾಫಿ ಕುಡಿತಾ ಇರೋದು. ರಿಲ್ಯಾಕ್ಸಿಂಗ್ ಆಗಿತ್ತು ಕಾಫಿ ಮಾತ್ರ. ನೀವು ಬಾಲಿಲಿ ಪಾಸ್ತಾ ಆರ್ ಸ್ಪೆಗೆಟಿ ತೊಗೊಂಡ್ರೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಕಂಪೇರ್ ಟು ಇಂಡಿಯಾ. ನಾನು ಸಾಫ್ಟ್ ಇರುತ್ತೆ ಅಂತ ಅಂದ್ಕೊಂಡೆ, ಸ್ವಲ್ಪ ಗಟ್ಟಿ ಇರುತ್ತೆ. ಕಾಫಿ ಅಂತೂ ನಿಜವಾಗ್ಲೂ ಟೇಸ್ಟ್ ಸೂಪರ್ ಆಗಿತ್ತು. ಇಲ್ಲಿ ಲಾರ್ಜ್, ಮೀಡಿಯಮ್ ಅಂತ ಎಲ್ಲ ಇರುತ್ತೆ. ನೀವು ನೋಡಿ ತಗೋಬೇಕು, ಯಾಕೆಂದರೆ ನೀವು ತುಂಬ ಲಾರ್ಜ್ ಬುಕ್ ಮಾಡಿದ್ರೆ ಪ್ರೈಸಸ್ ಜಾಸ್ತಿ ಇರುತ್ತೆ. ಸೊ ನೀವು ಕರೆಕ್ಟಾಗಿ ನೋಡಿ ಅವ್ರಿಗೆ ಆರ್ಡರ್ ಕೊಡಬೇಕಾಗುತ್ತೆ. ಕಾಫಿಗೆ ನಿಮಗೆ ಬ್ರೌನ್ ಶುಗರ್ ಮತ್ತು ನಾರ್ಮಲ್ ಶುಗರ್ ಇಟ್ಟಿರ್ತಾರೆ. ನಿಮ್ಗೆ ಯಾವ್ದು ಬೇಕು ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಕುಡಿಬೋದು. ನೆಕ್ಸ್ಟ್ ನಾವು ಸ್ಮೂದಿ ಬೌಲ್ ಆರ್ಡರ್ ಮಾಡಿದ್ವಿ. ಅದು ಬಂದ್ಬಿಟ್ಟು ಚೆನ್ನಾಗಿತ್ತು, ಬಟ್ 2 ಪರ್ಸನ್ ತಿನ್ಬೋದು ಒಂದು ಸ್ಮೂದಿ ಬೌಲ್ನ ಆರಾಮಾಗಿ. ತುಂಬ ಕೋಲ್ಡ್ ಇತ್ತು. ಯಾರಿಗಾರು ಕ್ಯಾವಿಟಿ ಇದ್ದರೆ ಟ್ರೈ ಮಾಡೋಕೆ ಹೋಗ್ಬಿಡಿ, ಯಾಕೆಂದರೆ ನನಗೆ ಲೈಟಾಗಿ ಕ್ಯಾವಿಟಿ ಇದೆ. ತಿಂದ ತಕ್ಷಣ ತುಂಬ ಅಲ್ಲೆಲ್ಲ ಜುಮ್ ಅಂತ ಇತ್ತು. ಸೊ ನಂಗೆ ತುಂಬ ಕಷ್ಟ ಆಯಿತು ತಿನ್ನೋಕ್ಕೆ. ಅದಕ್ಕೆ ಸ್ವಲ್ಪ ಸ್ವಲ್ಪ ಮಾತ್ರ ಟ್ರೈ ಮಾಡಿದೆ. ಮೇಲ್ಗಡೆ ಏನು ಫ್ರೂಟ್ಸ್ ಇದೆ ಅದನ್ನ ಮಾತ್ರ ತಿಂದೆ. ಸ್ಮೂದಿ ಎಲ್ಲ ಜಾಸ್ತಿ ತಿನ್ನೋಕ್ಕಾಗಲಿಲ್ಲ, ಯಾಕೆಂದರೆ ತುಂಬ ಕೋಲ್ಡ್ ಇತ್ತು ಅದು. ಈ ಕೆಫೆಲಿ ಎಲ್ಲಾನು ಫ್ರೆಶ್ ಆಗಿ ಪ್ರಿಪೇರ್ ಮಾಡ್ತಾರೆ. ಕಾಫಿ ಆಗಲಿ, ಕ್ರೊಸಾಂಟ್ಸ್ ಆಗಲಿ, ಚೀಸ್ ಕೇಕ್ ಆಗಲಿ, ಕಂಪ್ಲೀಟಾಗಿ ಎಲ್ಲಾನು ಇವರು ಫ್ರೆಶ್ ಆಗಿ ಬೇಕ್ ಮಾಡ್ತಾರೆ. ಅದಕ್ಕೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಗ್ರೌಂಡ್ ಫ್ಲೋರ್ ಕೂಡ ಇದೆ ಮತ್ತು ಫಸ್ಟ್ ಫ್ಲೋರ್ ಕೂಡ ಇದೆ. ನಿಮ್ಗೆ ಎಲ್ಲಿ ಬೇಕು ಸೀಟಿಂಗ್ ಅಲ್ಲಿ ಕುತ್ಕೋಬೋದು. ಇಲ್ಲಿ ವಾಶ್ರೂಮ್ ಅಂತೂ ತುಂಬ ಕ್ಯೂಟಾಗಿತ್ತು. ಫುಲ್ ವುಡನ್ ಥರನೇ ಮಾಡಿದ್ರು. ಈಚೆ ಎಲ್ಲ ವಾಶ್ರೂಮ್ ಈಚೆ ಹ್ಯಾಂಡ್ ವಾಶ್ ಕೂಡ ಕ್ಯೂಟಾಗಿ ಪ್ರಿಪೇರ್ ಮಾಡಿದ್ರು. ಇಲ್ಲಿ ನಿಮಗೆ ವೆರೈಟೀಸ್ ಆಫ್ ಕ್ರೋಸಾಂಟ್ ಸಿಗುತ್ತೆ, ಚೀಸ್ ಕೇಕ್ ಸಿಗುತ್ತೆ. ನೀವು ನೋಡದೇ ಇರೋ ಡೆಸರ್ಟ್ಸ್ ಎಲ್ಲ ನೋಡ್ಬೋದು. ಡಿಫ್ರೆಂಟ್ ಕೈಂಡ್ಸ್ ಆಫ್ ಡೆಸರ್ಟ್ಸ್ ಇದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ನಮ್ಮದು ಬಿಲ್ನ ಪೇ ಮಾಡ್ತಾ ಇದ್ದೀವಿ ನಾವು. ಕ್ಯಾಶ್ ಕೌಂಟರ್ ಇದು. ಇಲ್ಲಿ ಬಾಲಿನೀಸ್ ಮನಿಲಿ ಪೇ ಮಾಡ್ತಾ ಇದ್ದೀವಿ. ಈ ಕೆಫೆಗೆ ಬಂದರೆ ತುಂಬ ಆರ್ಡರ್ ಮಾಡೋಕೆ ಹೋಗಬೇಡಿ. ಸ್ವಲ್ಪ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ ಇಲ್ಲ, ಬಟ್ ನಾವು ತುಂಬ ಆರ್ಡರ್ ಮಾಡಿ ತಿನ್ನೋಕ್ಕಾಗಿಲ್ಲ ಅಂದರೆ ಜಾಸ್ತಿ ಆದರೆ
ಪ್ರೈಸ್ ಜಾಸ್ತಿನೇ ಆಗುತ್ತೆ. ಈಗ ಒಬ್ರು, ಇಬ್ರು ಇದ್ರೆ ಓಕೆ. 4, 5 ಜನ ಬಂದ್ರೆ ತುಂಬಾ ಆರ್ಡರ್ ಮಾಡಕ್ ಹೋಗ್ಬೇಡಿ. ಬಟ್ ಕೆಫೆ ಮಾತ್ರ ತುಂಬಾ ವೈಬಿಂಗ್ ಆಗಿದೆ. ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಬಂದ್ರೆ ಅಥವಾ ಸೋಲೋ ಬಂದ್ರೆ ಆರಾಮಾಗಿ ಬರ್ಬೋದು ಇಲ್ಲಿ. ನೆಕ್ಸ್ಟ್ ನಾವು ವಾಟರ್ ಸ್ಪೋರ್ಟ್ಸ್ ಅಡ್ವೆಂಚರಸ್‌ಗೆ ಹೋಗ್ತಾ ಇದೀವಿ. ನಾವ್ ಎಲ್ಲಿ ಹೋಗ್ತಾ ಇದೀವಿ ಅಂದ್ರೆ ನೂಸಾ ದುವಾಗ್ ಹೋಗ್ತಾ ಇದೀವಿ. ಇಲ್ಲಿ ನೀವು ಬಾಲಿಲ್ ಬಂದ್ರೆ ಏರ್‌ಪೋರ್ಟ್ ನಿಯರೇ ಬರುತ್ತೆ ನೂಸಾ ದುವಾ. ನೀವು ಇಲ್ಲೇ ಹೋಗ್ಬೇಕು. ಆಲ್ಮೋಸ್ಟ್ ವಾಟರ್ ಸ್ಪೋರ್ಟ್ಸ್ ಇರೋದೆಲ್ಲ ಇಲ್ಲೇನೆ. ಸೊ ನಿಮ್ಗೆ ಕಮ್ಮಿ ಪ್ರೈಸಲ್ಲಿ ಸಿಗುತ್ತೆ. ಆಕ್ಚುಲಿ ಕಮ್ಮಿ ಅಂದ್ರೆ ಎಲ್ಲಾನು ಕಮ್ಮಿ ಇರಲ್ಲ. ನೀವು ನೋಡಿ ಬುಕ್ ಮಾಡ್ಬೇಕು. ನಮ್ ಡ್ರೈವರ್ ಕಮ್ ಗೈಡ್ ನಮ್ಗೆ ಎಕ್ಸ್ಟ್ರಾ ಟೋಲ್‌ಗೆ ಅಂತ ಏನು ಚಾರ್ಜಸ್ ತಗೊಳಲ್ಲ. ಅವರೇ ನಮಗೆ 1 ಡೇಗೆ ನಾವು ₹2000 ಪೇ ಮಾಡ್ತಾ ಇದ್ವಿ. ಇವರು ನಿಯರೇ ಕರ್ಕೊಂಡು ಹೋಗಿದ್ರು ನಮಗೆ. ನಮ್ದು ಸ್ಟೇ ಇಂದ ಒಂದು 10-12 ಕಿಲೋಮೀಟರ್ಸೇ ಇತ್ತು. ಸೊ ಅದಕ್ಕೆ ನಾವು 1 ಡೇಗೆ 2000 ಪೇ ಮಾಡ್ತೀವಿ. ಕಂಪ್ಲೀಟ್ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ತಾರೆ. ಟೋಲ್ ಎಲ್ಲ ಅವರೇ ಇನ್ಕ್ಲೂಡಿಂಗ್ ಅಲ್ಲಿ ಪೇ ಮಾಡ್ತಾರೆ. ಟೋಲ್ ಎಲ್ಲ ತುಂಬಾ ಕಾಸ್ಟ್ಲಿ ಇರಲ್ಲ ಅನ್ಸುತ್ತೆ. ಒಂದು ₹30-40 ಆ ಥರ ಇರುತ್ತೆ ಅನ್ಸುತ್ತೆ. ಅದಕ್ಕೆ ಅವ್ರಿಗೇನು ಎಕ್ಸ್ಪೆನ್ಸಿವ್ ಅನ್ಸಲ್ಲ. ಸೊ ಎಲ್ಲ ಇನ್ಕ್ಲೂಡಿಂಗ್ ಅಲ್ಲೇ ಮಾಡ್ಕೊಟ್ಟಿರ್ತಾರೆ. ದೂರದಿಂದ ನಮಗೆ ಎಲ್ಲ ಕಾಣಿಸ್ತಾ ಇತ್ತು. ಪ್ಯಾರಾಸೈಲಿಂಗ್ ಮಾಡ್ತಾ ಇದ್ರು. ತುಂಬಾ ಬೋಟ್ಸ್ ಎಲ್ಲ ಇತ್ತು. ತುಂಬಾ ಆಕ್ಟಿವಿಟೀಸ್ ಎಲ್ಲ ಕಾಣಿಸ್ತಾ ಇತ್ತು. ರೋಡ್ ಅಂತೂ ತುಂಬಾ ಕ್ಲೀನ್ ಅಂಡ್ ಚೆನ್ನಾಗಿದೆ. ಫ್ಲೈಓವರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನೀವೇನಾದ್ರೂ ಒಬ್ಬರೇ ಬರ್ತಿದ್ರೆ ಅಥವಾ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಬರ್ತಿದ್ರೆ ನೀವು ಕಂಪ್ಲೀಟ್ ಆಗಿ ಪ್ಯಾಕೇಜ್ ತಗೊಂಡಿಲ್ಲ, ನಾವು ಸೋಲೋ ಬರ್ತಿದೀವಿ, ನಾವೇ ಬುಕ್ ಮಾಡ್ಕೊಂಡು ಬರ್ತಿದೀವಿ ಅಂದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಬಂದು ನೂಸಾದುವಾದಲ್ಲಿ ಒಂದ್ 2-3 ಜಾಗ ಚೆಕ್ ಮಾಡಿ ಪ್ರೈಸಿಂಗ್ ಎಲ್ಲ ಓಕೆ ಆಗುತ್ತೆ ನೋಡಿ ಬುಕ್ ಮಾಡಿ. ಎಲ್ಲ 1 ಆರ್ 2 ಕಿಲೋಮೀಟರ್ ಸುತ್ತಮುತ್ತನೇ ಇರುತ್ತೆ. ಯಾಕೆ ಅಂತಂದ್ರೆ ಇಲ್ಲಿ ಒಂದು ಅಡ್ವೆಂಚರಸ್ ಅಲ್ಲೇ ಒಂದು ಚಾರ್ಜಸ್ ಹೇಳ್ತಾರೆ, ಇನ್ನೊಂದ್ ಕಡೆನೇ ಇನ್ನೊಂದು ಚಾರ್ಜಸ್ ಹೇಳ್ತಾರೆ. ನಮಗೆ ಒಂದ್ ಕಡೆ ಪ್ಯಾರಾಸೈಲಿಂಗಿಗೆ 6000 ಹೇಳಿದ್ರು. ನಾವ್ ಇವಾಗ ಮಾಡ್ತಾ ಇರೋದು ಪ್ಯಾರಾಸೈಲಿಂಗ್ 1500. ನೀವೇ ಡಿಫರೆನ್ಸ್ ನೋಡ್ಬೋದು. 4-5 ಸಾವಿರ ಡಿಫರೆನ್ಸ್ ಇರುತ್ತೆ. ಸೊ ಅದಕ್ಕೆ ನೀವು ಒಂದೇ ಕಡೆ ಸ್ಟಿಕ್ ಆನ್ ಆಗಬೇಡಿ. ಒಂದು 2-3 ಕಡೆ ನೀವು ಗೂಗಲ್ ಅಕೌಂಟ್ ಇರುತ್ತೆ. ಎಲ್ಲಾರ್ದು ಗೂಗಲ್ ಅಕೌಂಟಲ್ಲಿ ಸರ್ಚ್ ಮಾಡಿ ನೀವು ಕಾಲ್ ಮಾಡಿ ಕೇಳ್ಕೊಂಡು ಹೋಗ್ಬೋದು. ನಾವು ನಿಯರೇ ಒಂದ್ ಕಡೆ ಹೋಗಿದ್ವಿ. ಅವ್ರು ತುಂಬಾ ಎಕ್ಸ್ಪೆನ್ಸಿವ್ ಇತ್ತು. ಸೊ ನಾವು ಕಾಲ್ ಮಾಡ್ಕೊಂಡು ಇನ್ನೊಂದ್ ಕಡೆ ಹೋದ್ವಿ. ನಮ್ಗೆ ಈ ಪ್ಲೇಸ್‌ಲಿ ತುಂಬಾ ಇಂಡಿಯನ್ಸ್ ಸಿಕ್ಕರು. ಯಾಕೆಂದ್ರೆ ಇದು ಎಕ್ಸ್ಪೆನ್ಸಿವ್ ಇಲ್ಲ, ತುಂಬಾ ಕಮ್ಮಿ ಇದೆ. ಸೊ ಎಲ್ರೂನು ಇಲ್ಲಿ ಮೇ ಬಿ ಆಲ್ರೆಡಿ ಪ್ಯಾಕೇಜಲ್ಲಿ ಬುಕ್ ಮಾಡಿದ್ರು ಅನ್ಸುತ್ತೆ. ಪ್ಯಾಕೇಜಲ್ಲಿ ಬುಕ್ ಮಾಡಿದವ್ರಿಗೆ ಇಲ್ಲಿನೂ ಕೂಡ 2,500 ಇಂದ 3,000 ಚಾರ್ಜ್ ಮಾಡ್ತಾ ಇದ್ರು. ಬಟ್ ನಾವು ಅಲ್ಲಿ ಬಂದ್ಬಿಟ್ಟು ಬಾರ್ಗೇನ್ ಮಾಡಿ 1500ಗೆ ಇದ್ ಮಾಡ್ಕೊಂಡು ಡೀಲ್ ಮಾಡ್ಕೊಂಡ್ವಿ. ಆಕ್ಚುಲಿ ಇಲ್ಲಿ ಬಾರ್ಗೇನ್ ಮಾಡೋದು ಬೆಟರ್. ಬಾರ್ಗೇನ್ ಅಂದ್ರೆ ನೀವು ತುಂಬಾ ಲೈಕ್ ಮಾಡ್ಬೇಕಂತ ಇಲ್ಲ. ಜಸ್ಟ್ ಕೇಳಿ ನೋಡ್ಬೋದು. ಮ್ಯಾಮ್ ಈಗ 2000 ಇದೆ ಅಲ್ವಾ ಮ್ಯಾಮ್, 1500 ಕೊಡ್ತೀರಾ? ಫೈನಲ್ ಪ್ರೈಸ್ ನಾವು 4 ಮೆಂಬರ್ಸ್ ಇದೀವಿ, 5 ಮೆಂಬರ್ಸ್ ಇದೀವಿ ಅಂತ ಹೇಳಿದ್ರೆ ಅವರೇ ಒಪ್ಕೋತಾರೆ. ಅವ್ರೇನು ಅಫೆಂಡ್ ಏನ್ ಆಗಲ್ಲ. ಓಕೆ ಫೈನ್ ಅಂದ್ಬಿಟ್ಟು ಅವ್ರು ತುಂಬಾ ಫ್ರೆಂಡ್ಲಿ ಇರ್ತಾರೆ. ನಾವು ಅವ್ರನ್ನ ಹೇಗ್ ಟ್ರೀಟ್ ಮಾಡ್ತೀವಿ ಅದ್ರ ಮೇಲೆ ಟ್ರೀಟ್ ಮಾಡ್ತಾರೆ. ರೂಡ್ ಬಿಹೇವ್ ಮಾಡೋದಕ್ಕಿಂತ ಅವ್ರ ಜೊತೆ ಫ್ರೆಂಡ್ಲಿ ಆಗಿ ಚೆನ್ನಾಗಿ ಮಾತಾಡಿ ಇದ್ ಮಾಡಿದ್ರೆ ಅವ್ರು ಸ್ಮೈಲಿಂಗ್ ಅಲ್ಲಿ ಅವರುನು ಓಕೆ ಅಂತ ಅಂತಾರೆ. ನೂಸಾ ಏರ್‌ಪೋರ್ಟ್‌ಗೆ ಹತ್ರ ಇರೋದ್ರಿಂದ ಮೇಲ್ಗಡೆ ಫ್ಲೈಟ್ಸ್ ಹೋಗ್ತಾನೆ ಇರ್ತು. ಎವ್ರಿ 5 ಮಿನಿಟ್ಸ್ ಒಂದು ಫ್ಲೈಟ್ ಹೋಗ್ತಾನೆ ಇತ್ತು. ಮೇಲಿಂದಲೇ ಪ್ಲೇನ್ ನೋಡ್ತಾ ಇದ್ವಿ. ಹಾಗೆ ನಮ್ಮ ಸುತ್ತಮುತ್ತ ತುಂಬಾ ವಾಟರ್ ಆಕ್ಟಿವಿಟೀಸ್ ನಡೀತಾ ಇರುತ್ತೆ. ನಾವು ಹೋಗ್ತಾ ಇರೋದು ಪ್ಯಾರಾಸೈಲಿಂಗಿಗೆ ಹೋಗ್ತಾ ಇದ್ದೀವಿ. ಪ್ಯಾರಾಸೈಲಿಂಗ್‌ಗೆ ಮೇನ್ ಪಾಯಿಂಟ್ ಇಂದ ಒಂದು 1 ಆರ್ 2 ಕಿಲೋಮೀಟರ್ಸ್ ಇದೆ. ಅವರೇ ಸಪರೇಟ್ ಅವ್ರದ್ದೇ ಬೋಟ್ ಇರುತ್ತಲ್ಲ, ಬೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ನಮಗೆ ಲೈಫ್ ಜಾಕೆಟ್ ಮತ್ತೆ ಎಕ್ಸ್ಟ್ರಾ ಲಾಕಿಂಗ್ ಎಲ್ಲ ಹಾಕ್ಬಿಟ್ಟು ಫುಲ್ ಟೈ ಮಾಡಿರ್ತಾರೆ. ನಾವು ಬೀಳ್ಬಾರ್ದು, ಏನು ಆಗ್ಬಾರ್ದು ಅಂತ ನೀಟಾಗಿ ಸೇಫ್ಟಿ ಸೆಕ್ಯೂರಿಟಿ ಎಲ್ಲ ಮಾಡಿರ್ತಾರೆ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಪ್ಯಾರಾಸೈಲಿಂಗ್ ಮಾಡ್ತಿರೋದು. ಈ ಬ್ಲೂ ಸೀಯಲ್ಲಿ ನಂಗೆ ಪ್ಯಾರಾಸೈಲಿಂಗ್ ಮಾಡೋದು ತುಂಬಾನೇ ಖುಷಿ ಆಯ್ತು. ಏಕೆಂದ್ರೆ ಸುತ್ತಮುತ್ತ ನೋಡಿದ್ರೆ ಬ್ಲೂ ಸೀ ಕಾಣಿಸ್ತಾ ಇತ್ತು. ಮತ್ತೆ ಮನೆಗಳೆಲ್ಲ ಕಾಣಿಸ್ತಿತ್ತು. ಅದು ಒಂಥರ ವೈಬೇ ಚೆನ್ನಾಗಿತ್ತು. ಡಿಫರೆಂಟ್ ಟೈಪ್ ಆಫ್ ವೈಬ್. ಮತ್ತೆ ಮೇಲಿಂದ ನೋಡಕ್ಕೆ ತುಂಬಾ ಆಕ್ಟಿವಿಟೀಸ್ ನಡೀತಿತ್ತು. ಅಡ್ವೆಂಚರಸ್ ನಡೀತಾ ಇತ್ತು. ಅದೆಲ್ಲ ನಮ್ ನಿಯರೇ ಕಾಣಿಸ್ತಾ ಇತ್ತು. ಮೇಲಿಂದ ನಮ್ಗೆ ಆ ಹೈಟಲ್ಲಿ ನೋಡಕ್ ತುಂಬಾ ಚೆನ್ನಾಗಿತ್ತು. ಮತ್ತೆ ಪ್ಲೇನ್ ಕೂಡ ಮೂವ್ ಆಗ್ತಾ ಇತ್ತು ನಾವು ಮೇಲಿದ್ದಾಗ. ಸೊ ಅದನ್ನು ನೋಡಕ್ ತುಂಬಾ ಚೆನ್ನಾಗಿತ್ತು. ಪ್ಯಾರಾಸೈಲಿಂಗ್ ಮುಗಿಸಿ ನಮ್ಮನ್ನ ರಿಟರ್ನ್ ಕರ್ಕೊಂಡ್ ಬರ್ತಾ ಇದ್ದಾರೆ. ನಾವು ರಿಟರ್ನ್ ಕರ್ಕೊಂಡು ಹೋದ್ಮೇಲೆ ನಾವು ಬೇರೆ ಆಕ್ಟಿವಿಟೀಸ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡು ನಾವು ಬುಕ್ ಮಾಡ್ಕೊಂಡ್ರೆ ನೆಕ್ಸ್ಟ್ ಅದೇ ಆಕ್ಟಿವಿಟೀಸ್‌ನ ಕಂಟಿನ್ಯೂ ಮಾಡ್ಬೋದು. ತುಂಬಾ ಜನರು ಇಲ್ಲಿ ಡಿಫರೆಂಟ್ ಆಫ್ ಆಕ್ಟಿವಿಟೀಸ್ ಇದೆ. ಈಗ ನಾವು 1-2 ಕಿಲೋಮೀಟರ್ಸ್ ಏನು ನಾವು ಟ್ರಾವೆಲ್ ಮಾಡಿದ್ವಿ, ಅಲ್ಲೇನೆ ಬೇರೆ ಬೇರೆ ಆಕ್ಟಿವಿಟೀಸ್ ಇದೆ. ಬೇರೆ ಕಂಪನೀಸ್ ತರ ಇದೆ. ಬಟ್ ನಂಗೆ ಕಂಪೇರ್ ಟು ಬೇರೆದು ನೋಡಿದೆ, ಅಲ್ಲಿ ಕಾಸ್ಟಿಂಗ್ ಜಾಸ್ತಿ ಇದೆ. ನಮ್ದು ಕಮ್ಮಿ ಇದೆ. ಸೊ ನಾನು ವಿಡಿಯೋದಲ್ಲಿ ನಮ್ಗೆ ತೋರಿಸಿದ್ದೀನಿ ಯಾವುದು ಅಂತ. ನೀವು ಹೋದಾಗ ಗೂಗಲ್ ಮಾಡಿ ಅಲ್ಲಿ ಹೋಗಿ ಬುಕ್ ಮಾಡ್ಕೋಬಹುದು. ಕಾಲಲ್ಲಿ ಹೇಳುವಾಗ ಜಾಸ್ತಿನೇ ಹೇಳ್ತಾರೆ. ಬೆಟರ್ ನೀವು ಅಲ್ಲೋಗಿನೇ ಡೈರೆಕ್ಟ್ ಆಗಿ ಬುಕ್ ಮಾಡಿ. ನೆಕ್ಸ್ಟ್ ನಾವು ಯಾವ ಅಡ್ವೆಂಚರ್ ಸ್ಪೋರ್ಟ್ಸ್ ತಗೊಳ್ಳೋಣ ಅಂತ ಸ್ವಲ್ಪ ಥಿಂಕ್ ಮಾಡಿದ್ವಿ. ತುಂಬಾ ವೆರೈಟೀಸ್ ಆಫ್ ಇತ್ತು. ಮತ್ತೆ ಪ್ರೈಸಿಂಗು ಚೆಕ್ ಮಾಡ್ಬೇಕಾಗುತ್ತೆ. ಒಂದೊಂದು ತುಂಬಾ ಕಾಸ್ಟ್ಲಿ ಇರುತ್ತೆ. ಸೊ ಅದಕ್ಕೆ ನಾವು ಸ್ವಲ್ಪ ಲಿಸ್ಟ್ ಎಲ್ಲ ನೋಡಿದ್ವಿ ಎಷ್ಟಿದೆ ಪ್ರೈಸಿಂಗ್ ಎಲ್ಲ ಅಂತ. ಸ್ವಲ್ಪ ಕಮ್ಮಿಗೂ ಕೇಳಿ ನೋಡಿದ್ವಿ. ಸಮ್ ಓಕೆ ಅಂತ ಅಂದ್ರು. ಸಮ್ ಅಡ್ವೆಂಚರಸ್ ಆಗಲ್ಲ ಅಂತ ಹೇಳಿದ್ರು. ಸೊ ನಾವಿವಾಗ ನಾನು ಅಲ್ಲಿ ನನ್ನ ಸುತ್ತಮುತ್ತ ನೋಡಿದ್ ಬಂದ್ಬಿಟ್ಟು ಡೋನಟ್ ರೈಡ್ ಇತ್ತು. ಸೊ ಡೋನಟ್ ರೈಡ್ ತಗೊಳ್ಳೋಣ ಅಂತ ಹೋದೆ. ಇದು ನಾನು ಮಾಡಿದ್ದಿದ್ ವರ್ಸ್ಟ್ ಡಿಸಿಷನ್ ಇನ್ ಮೈ ಲೈಫ್. ಡೋನಟ್ ರೈಡ್ ಯಾರಾದ್ರೂ ಹುಡುಗೀರ್ ಬಂದ್ರೆ ನಿಮ್ಗೆ ಸ್ಟ್ರೆಂತ್ ಜಾಸ್ತಿ ಇಲ್ಲ ಅಂದ್ರೆ, ಶಕ್ತಿ ಲೈಕ್ ನಿಮ್ಗೆ ಅದು ಹೋಲ್ಡ್ ಮಾಡೋ ಕೆಪಾಸಿಟಿ ಇಲ್ಲ ಅಂದ್ರೆ, ಅಥವಾ ನೀರಂದ್ರೆ ಭಯ ಇದೆ ಅಂದ್ರೆ ನಿಜವಾಗ್ಲೂ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ನಾನ್ ಮಾಡಿದ್ ನಿಜವಾಗ್ಲೂ ವರ್ಸ್ಟ್ ಡಿಸಿಷನ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು. ಇದು ನಾನು ರಿಟರ್ನ್ ಬರ್ತಾ ಕ್ಯಾಪ್ಚರ್ ಮಾಡಿರೋ ವಿಡಿಯೋ. ನನ್ನ ಮುಖ ನೋಡಿ ಎಷ್ಟು ಡಲ್ ಆಗಿದೆ. ಆಕ್ಚುಲಿ ನನ್ ಹಿಂದೆ ಅದು ಎತ್ತಿ ಎತ್ತಿ ಎಸೆಯುತ್ತೆ. ನನ್ನ ಹಿಂದೆ ಬೆನ್ನಲ್ಲಿ ಸ್ಕ್ರಾಚ್ ಆಗಿ ಬ್ಲಡ್ ಬರ್ತಾ ಇತ್ತು. ಗಾಯ ಆಗ್ಬಿಟ್ಟಿತ್ತು ನಂಗೆ. ನೆಕ್ಸ್ಟ್ ನಾವು ಬಂದು ಸ್ವಲ್ಪ ಫ್ರೂಟ್ಸ್ ತಗೊಂಡ್ವಿ. ಇಲ್ಲಿ ಫ್ರೂಟ್ಸ್‌ನ ಏನೇ ಬೈ ಮಾಡ್ಬೇಕು ಫಸ್ಟ್ ಪ್ರೈಸ್ ಕೇಳಿ. ನಮ್ ಕಡೆ ತರ ಹೋಗಿ ತಗೋಬಿಟ್ಟು ಆಮೇಲೆ ಪೇ ಮಾಡಕ್ ಹೋಗ್ಬೇಡಿ. ತುಂಬಾ ಎಕ್ಸ್ಪೆನ್ಸಿವ್ ಇರುತ್ತೆ.
ನಾವ್ ಅಲ್ಲೇ ನಿಯರ್ ಇರೋ ಉಡುಪಿ ಬಾಲಿ ರೆಸ್ಟೋರೆಂಟ್‌ಗೆ ಬಂದಿದ್ವಿ. ಆಕ್ಚುಲಿ ಈ ರೆಸ್ಟೋರೆಂಟ್‌ನ ನಾನು ಸ್ಯಾಮ್ ಸಮೀರ್ ಅವ್ರ ಯೂಟ್ಯೂಬ್ ವಿಡಿಯೋಲಿ ನೋಡಿದ್ದೆ ಬಾಲಿ ವ್ಲಾಗಲ್ಲಿ ಲೈಕ್ 1 ಇಯರ್ ಬಿಫೋರ್. ನಾವು ಅಲ್ಲಿಗೆ ಹೋಗೋ ಪ್ಲಾನ್ ಏನೂ ಇರ್ಲಿಲ್ಲ. ಆನ್ ದಿ ವೇ ನಮ್ಮ ಡ್ರೈವರ್‌ನ ಕೇಳಿದ್ವಿ, ಎಲ್ಲಾರು ನಿಯರ್ ಇಂಡಿಯನ್ ರೆಸ್ಟೋರೆಂಟ್ ಇದ್ರೆ ಸ್ಟಾಪ್ ಮಾಡಿ ಅಂತ. ಸೊ ಅವ್ರು ಅದಕ್ಕೆ ಅಲ್ಲೇ ಸ್ಟಾಪ್ ಮಾಡಿದ್ರು. ಚೆನ್ನಾಗಿದೆ ಫುಡ್ ಅಂತ. ನಾವು ಹೋದ ತಕ್ಷಣನೇ ಫ್ರೀಯಾಗಿ ಚಕ್ಲಿ ಕೊಟ್ರು. ನಮ್ಮ ಇಂಡಿಯನ್ಸಿಗೆ ಫ್ರೀಯಾಗಿ ಏನಾದ್ರು ಕೊಟ್ರೆ ತುಂಬಾ ರುಚಿ ಜಾಸ್ತಿ ಅನ್ಸುತ್ತೆ. ಚಕ್ಲಿ ಆಕ್ಚುಲಿ ನಿಜವಾಗ್ಲೂ ಚೆನ್ನಾಗಿತ್ತು. ಎಲ್ಲೇ ಹೋದ್ರು ಆಲ್ಮೋಸ್ಟ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಏನಾದ್ರೂ ಒಂದು ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಇಂಡಿಯನ್ ಫುಡ್ ಅಂತೂ ಬಾಲಿಲಿ ತುಂಬಾನೇ ಎಕ್ಸ್‌ಪೆನ್ಸಿವ್. ನೀವು ಆರ್ಡರ್ ಮಾಡುವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟೇ ಆರ್ಡರ್ ಮಾಡಿದ್ರೆ ಬೆಟರ್. ಫುಡ್‌ನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಪ್ಲೀಸ್. ಮತ್ತೆ ವೇಸ್ಟ್ ಅಂತ ಅಲ್ಲ, ಮನಿನೂ ವೇಸ್ಟ್, ಫುಡ್ ಎರಡೂನು ವೇಸ್ಟ್ ಆಗುತ್ತೆ. ಅದಕ್ಕೆ ನೋಡಿ ಆರ್ಡರ್ ಮಾಡಿ. ನಿಮ್ಗೆ ಎಷ್ಟು ಬೇಕೋ ಲಿಮಿಟಾಗಿ ಆರ್ಡರ್ ಮಾಡಿ. ಸೊ ನಾವು ಎವ್ರಿ ಟೈಮ್ ಒಂದು ಆರ್ಡರ್ ಮಾಡ್ತಾ ಇದ್ವಿ. ಅದು ಕ್ಲಿಯರ್ ಆದ್ಮೇಲೆ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ತಿದ್ವಿ. ಇದನ್ನ ಎಷ್ಟು ಕ್ಯೂಟಾಗಿ ಪ್ರಿಪೇರ್ ಮಾಡಿದ್ದಾರೆ. ಮ್ಯಾಂಗೋ ಪಿಕಲ್ ಅಂತೂ ಟೇಸ್ಟ್ ಸೂಪರ್ ಆಗಿತ್ತು. ಕರೀಸು ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಇಲ್ಲಿ ಬಂದ್ರೆ ರೋಟಿ ಕರಿ ಅಂತೂ ಮಸ್ಟ್ ಟ್ರೈ ಅಂತ ಹೇಳ್ಬೋದು. ಯಾಕಂದ್ರೆ ಕರೀಸ್ ಅಂತೂ ಸೂಪರ್ ಆಗಿರುತ್ತೆ ಟೇಸ್ಟ್. ಏನಂತ ಗೊತ್ತಿಲ್ಲ, ಹೇಗ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಆಕ್ಚುಲಿ ಎಲ್ಲ ಕೆಫೆಲೂನು ಅಥವಾ ರೆಸ್ಟೋರೆಂಟಲ್ಲೂ ಶೆಫ್ ಬಂದ್ಬಿಟ್ಟು ಇಂಡಿಯನ್ ಆಗಿರ್ತಾರೆ. ಆಲ್ಮೋಸ್ಟ್ ನಾವು ಎಷ್ಟೊಂದು ಜನನ ಮಾತಾಡ್ಸಿದ್ವಿ. ಎಲ್ರೂನು ಇಂಡಿಯಾದಿಂದ ಬಂದು 5 ಇಯರ್ಸ್ ಆಗಿದೆ, 10 ಇಯರ್ಸ್ ಆಗಿದೆ ನಾವು ಇಲ್ಲೇ ಇದೀವಿ ಅಂತ ಹೇಳ್ತಾ ಇದ್ರು. ನೆಕ್ಸ್ಟ್ ದಾಲ್ ಕಿಚಡಿ ತಗೊಂಡ್ವಿ, ಮತ್ತೆ ವೆಜ್ ಬಿರಿಯಾನಿ ತಗೊಂಡ್ವಿ. ಎಲ್ಲಾನು ತುಂಬಾನೇ ಚೆನ್ನಾಗಿತ್ತು ಟೇಸ್ಟ್. ವಾಟರ್ ಸ್ಪೋರ್ಟ್ ಏರಿಯಾದಲ್ಲಿ ನಾನು ಚೇಂಜಿಂಗ್ ರೂಮಲ್ಲಿ ಡ್ರೆಸ್ ಚೇಂಜ್ ಮಾಡ್ಕೊಂಡಿದ್ದೆ. ನಾನು ಎವ್ರಿ ಡೇ 1 ಆರ್ 2 ಕ್ಲಾತ್ಸ್ ಎಕ್ಸ್ಟ್ರಾ ನಾನು ಇಟ್ಕೊಂಡು ಹೋಗ್ತಾ ಇದ್ದೆ ಕಾರಲ್ಲಿ. ಈ ರೆಸ್ಟೋರೆಂಟ್ ಅಂತೂ ವೈಬ್ ತುಂಬಾನೇ ಚೆನ್ನಾಗಿದೆ. ನಮ್ದು ಫುಡ್ ಬಿಲ್ ಬಂದ್ಬಿಟ್ಟು ಅರೌಂಡ್ 2200 ಸಮಥಿಂಗ್ ಇಂಡಿಯನ್ ರುಪಿಲಿ ಆಯ್ತು. ಅಲ್ಲಿ 5,60,000 ಅರೌಂಡ್ ಆಗಿದೆ. ಆಲ್ಮೋಸ್ಟ್ ಈ ರೆಸ್ಟೋರೆಂಟ್ ಅಲ್ಲಿ ಎಲ್ಲ ಇಂಡಿಯನ್ಸೇ ಇದ್ರು. ಇದೇ ತರ ಬಾಲಿ ವ್ಲಾಗ್ ಬೇಕು ಅಂದ್ರೆ ನನ್ನ ಯೂಟ್ಯೂಬ್ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡಿ. ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.